ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಸಾಗರ ತಾಲೂಕಿನ ಕೆಳದಿಪುರ ಗ್ರಾಮದಲ್ಲಿ ಶ್ರೀ ಶನೀಶ್ವರ ವಾರ್ಷಿಕೋತ್ಸವವನ್ನು ಏಪ್ರಿಲ್ 3 ಮತ್ತು 4ರಂದು ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಈ ಕುರಿತು ಗ್ರಾಮದ ಅಣ್ಣಪ್ಪ ಕೆಳದಿಪುರ ಅವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು. ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಭಕ್ತರಿಗೆ ಪ್ರಸಾದ ವಿತರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಗ್ರಾಮಸ್ಥರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯುವಂತೆ ಅವರು ಮನವಿ ಮಾಡಿದ್ದಾರೆ. ನಮಸ್ತೆ ವೀಕ್ಷಕರೇ, ಇವತ್ತು ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸುದ್ದಿ ಸಹ್ಯಾದ್ರಿ ಮತ್ತು ಟೈಮ್ಸ್ ಆಫ್ ಓಬವ್ವ ಸಾಗರ ತಾಲೂಕಿನ ಕೆಳದಿ ಗ್ರಾಮ ಸಮೀಪ ಇರುವ ಕೆಳದಿಪುರ ಗ್ರಾಮಕ್ಕೆ ಆಗಮಿಸಿದೆ. ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ ತಾವು ಕೇಳಬಹುದು. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲೊಂದು ಫ್ಲೆಕ್ಸ್ ಅನ್ನ ನೋಡ್ತಾ ಇದ್ದೀರಾ. ಗ್ರಾಮ ಸುಧಾರಣಾ ಸಮಿತಿ ಕೆಳದಿಪುರ, ಶ್ರೀ ಶನೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಕೆಳದಿಪುರ ಇವರ ಆಶ್ರಯದಲ್ಲಿ ಇದೇ ತಿಂಗಳು ಅಂದ್ರೆ ಏಪ್ರಿಲ್ 3 ಮತ್ತು 4ರಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ. ಏನು ಕಾರ್ಯಕ್ರಮ ಅಂತಂದ್ರೆ 25ನೇ ವರ್ಷದ ಶ್ರೀ ಶನೇಶ್ವರ ಜಾತ್ರಾ ಮಹೋತ್ಸವ ಮತ್ತು ನೂತನ ನವಗ್ರಹ ಪ್ರತಿಷ್ಠಾನ ಕಾರ್ಯಕ್ರಮವನ್ನ ಊರಿನ ಎಲ್ಲಾ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮ್ಗೆಲ್ಲ ಗಮನಿಸಿದ ಹಾಗೆ ಸ್ನೇಹಿತರೆ, ನಮ್ಮ ಒಟ್ಟು ಸಂಸ್ಕೃತಿಯಲ್ಲಿ ಹಲವು ತರದ ದೇವರುಗಳು, ಆದ್ರೆ ಶನೇಶ್ವರ ಮತ್ತು ಮಾರಿಕಾಂಬೆ, ಚೌಡಿ, ನಾಗ ಇವೆಲ್ಲವೂ ಕೂಡ ಜನಪದರ ದೇವರುಗಳು, ದುಡಿಯುವ ಜನರ ದೇವರುಗಳು ಇವರಲ್ಲ. ದುಡಿಯುವ ಜನರು ತಮ್ಮ ದಿನನಿತ್ಯದ ಬೆವರು ಸುರಿಸಿ ಏನು ದುಡಿಮೆ ಮಾಡ್ತಾರೆ, ಆ ದುಡಿಮೆಯ ನಂತರದಲ್ಲಿ ತಮಗೆ ಒಂದು ಧಾರ್ಮಿಕ ಹಸಿವಿನಿಂದ ಹೊರ ಬರ್ಲಿಕ್ಕಾಗಿ ತಮ್ಮದೇ ಆದಂತ ದೇವರನ್ನ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಶನೇಶ್ವರ ಕೂಡ ಬಹಳ ಮುಖ್ಯವಾದಂತ ದೇವರು. ನೀವೆಲ್ಲ ಗಮನಿಸಿದಾಗೆ ದೇವರುಗಳಿಗೆ ಹಲವು ತರದ ಸಾರಥಿಗಳನ್ನು ನಾವು ನೋಡ್ತೀವಿ. ನಮ್ಮ ಶನೇಶ್ವರ ಈ ಜನಪದ ದೇವರಿಗೆ ಕಾಗೆ ಒಂದು ಸಾರಥಿ. ಇಲ್ಲಿ ಒಂದು ಊರಂತಂದ್ರೆ ಸಾಮಾನ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ದೇವಸ್ಥಾನ ಅಂತಂದ್ರೆ ಅಲ್ಲಿ ಧಾರ್ಮಿಕ ಚಟುವಟಿಕೆ ಮತ್ತು ವಿಶಿಷ್ಟವಾದಂತ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಥಳೀಯ ಕಲಾವಿದರ ವಿಶೇಷವಾದಂತ ಪ್ರತಿಭೆಗಳ ಅನಾವರಣ ಹೀಗೆಲ್ಲ ನಡೆಯುತ್ತೆ. ಇಲ್ಲಿಯೂ ಕೂಡ ನಾಳೆ 3 ಮತ್ತು 4 ನಾಳೆ ಅಲ್ಲ 3 ಮತ್ತು 4 2 ದಿನಗಳ ಕಾಲ ಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ರಿ. ಈಗ ಊರಿನ ಜನ ಇವತ್ತಿಲ್ಲಿ ಹಾರೆ ಗುದ್ದಲಿ ಎಲ್ಲ ತಗೊಂಡು ನಾಡಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಸಜ್ಜನ್ನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಶನೇಶ್ವರ ದೇವಸ್ಥಾನದ ಒಂದು ಚಿತ್ರವನ್ನು ಗಮನಿಸಿದಿರಿ. ಶನೇಶ್ವರ ದೇವಸ್ಥಾನದ ಒಟ್ಟು ಚಿತ್ರಣವನ್ನ ನೀವು ಇಲ್ಲಿ ಗಮನಿಸಬಹುದು. ನಾವು ನಿಧಾನ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಪಲ್ಲಕ್ಕಿ ಬಂದಿಟ್ರು. ನಾವು ಈ ಒಂದು ಗ್ರಾಮದ ಕೆಲವರನ್ನ ಮಾತಾಡಿಸ್ತೀವಿ. ನೀವು ಗಮನಿಸಬಹುದು, ಇಲ್ಲಿ ಬಹಳ ಮುಖ್ಯವಾಗಿ ಒಂದು ದೇವಸ್ಥಾನಕ್ಕೆ ಬೇಕಾಗಿರುವಂತ ಒಂದು ಇದೇನು ಏನಪ್ಪ ಅವ್ರೆ, ಇದು ನವಗ್ರಹ ಕಟ್ಟೆ. ಇಲ್ಲಿ ನೋಡಿ, ಈ ಊರಿನ ಕ್ಷೇತ್ರ ಪಾಲಕ ಏನಂತ ನಾವು ಹೇಳ್ತೀವಿ, ಭೂತೇಶ್ವರನ ಒಂದು, ಅಂದ್ರೆ ನಮ್ಮ ಜನಪದರು ಸೃಷ್ಟಿ ಮಾಡಿಕೊಳ್ಳುವ ದೇವರಿಗೆ ಆಕಾರ ಅನ್ನೋದು ಇರೋದಿಲ್ಲ. ಆ ಆಕಾರ ಏನಿದೆ ಈ ತರ ಕಲ್ಲುಗಳಲ್ಲೇ ಅವರ ನಿಜವಾದಂತ ಆಕಾರ. ನೀವು ಇಲ್ಲಿ ಗಮನಿಸ್ತೀರಿ. ನಾವೀಗ ಇವರಿಗೆ ನಾನು ಮಾತಾಡಿಸ್ತೀನಿ. ಈ ಊರಿನ ಗ್ರಾಮಸ್ಥರಾದಂತ ಕೆಲವರನ್ನೆಲ್ಲ ನಾನು ಮಾತಾಡಿಸ್ತೇನೆ. ಆರಂಭದಲ್ಲಿ ನಮ್ಮ ಪತ್ರಕರ್ತರು ಸ್ವತಃ ಈ ಒಂದು ಶನೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಇರುವಂತಹ ನಮ್ಮ ಅಣ್ಣಪ್ಪ ಕೆಳದಿಪುರ ಅವರು ಇಲ್ಲಿ ನೀವು ಕಾಣಬಹುದು. ಇಲ್ಲಿ ಭೂತೇಶ್ವರ ಕಟ್ಟೆಯನ್ನ ಎದುರುಗಡೆ ನಾವು ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಹೇಳಿ ಅಣ್ಣಪ್ಪನವರೇ, ಕಾರ್ಯಕ್ರಮದ ರೀತಿ ರಿವಾಜ್ ಯಾವ ತರ ಇರುತ್ತೆ? ವೀಕ್ಷಕರು ನಮಸ್ತೆ. ಇದು ಈ ವರ್ಷಕ್ಕೆ 25ನೇ ವರ್ಷದ ಶನೇಶ್ವರ ದೇವರ ವಾರ್ಷಿಕೋತ್ಸವ ಕಾರ್ಯಕ್ರಮ. ಇವತ್ತಿನ ಶುಕ್ರವಾರ ಮತ್ತು ಶನಿವಾರ ಹಮ್ಮಿಕೊಂಡಿದೀವಿ. ನಾವು ನಮ್ಮ ಒಂದು ಬುದ್ಧಿಶಕ್ತಿ ಬಂದ್ಮೇಲೆ ಹಿರಿಯರು ಮಾಡಿದ್ರು, ನಮ್ಮ ಬುದ್ಧಿಶಕ್ತಿ ಬಂದ್ರೆ ಅದನ್ನ ನಮ್ಮ ದುಡಿಮೆಯಲ್ಲಿ ಸ್ವಲ್ಪ ಪಾಲನ್ನ ದೇವಸ್ಥಾನಕ್ಕೆ, ನಮ್ಮ ಭಜನೆ ಹಾಗೂ ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅದನ್ನ ಹಣವನ್ನು ಇದು ಮಾಡ್ಕೊಂಡು ಒಂದು ದೇವಸ್ಥಾನ, ಒಂದು ಸಭೆ ಸೇರ್ಲಿಕ್ಕೆ, ಒಂದು ಮನುಷ್ಯನಿಗೆ ಒಂದು ಭಯ ಇರ್ಬೇಕು. ಯಾಕಂದ್ರೆ ಒಂದು ದೇವರನ್ನ ಒಂದು ಭಯ ಇರ್ಬೇಕು, ಆ ಭಕ್ತಿ ಇರ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಸಭೆ ಸೇರ್ಬೇಕಾದ್ರೆ ದೇವಸ್ಥಾನದಲ್ಲಿ ಸೇರ್ಕೊಂಡು ದೇವರ ಸುಳ್ಳನ್ನು ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ಒಂದು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ತಪ್ಪು ಸುಳ್ಳುಗಳನ್ನ ದೇವ್ರು ನೋಡ್ತಾ ಇರ್ತಾರೆ ಅನ್ನೋ ಒಂದು ಮನುಷ್ಯನಿಗೆ ಒಂದು ನಂಬಿಕೆ.
ಹಾಗಾಗಿ ಆ ಸಭೆಯಲ್ಲಿ ಸೇರ್ಬೇಕು ಏನಂತ ದೇವಸ್ಥಾನ ನೇಮಕ ಮಾಡಿ ಪ್ರತಿ ವರ್ಷನೂ ಕೂಡ ಜಾತ್ರೆಯನ್ನು ಮಾಡ್ತಿದ್ವಿ. ಹಾಗೆ ಅನ್ನ ಸಂತರ್ಪಣೆ ಮಾಡ್ತೀವಿ. ಒಂದು 1,500-2,000 ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತೀವಿ. ಹೀಗೆ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಹೆಚ್ಚಿನ ಭಾಗದಲ್ಲಿ ಊರಿನವರು ಧನ ಸಹಾಯ ಮಾಡಿದ್ದಾರೆ, ಹಾಗೂ ಬೇರೆ ಊರಿನವರು ಕೂಡ ಈ ದೇವಸ್ಥಾನಕ್ಕೆ ಧನ ಸಹಾಯ ಮಾಡ್ತಾರೆ. ಪ್ರತಿಯೊಬ್ಬರು ಹಳ್ಳಿಯವರು ಬಂದು ಹೆಣ್ಮಕ್ಳು ಎಲ್ಲರೂ ಕೂಡ ಇಲ್ಲಿಗೆ ಧನ ಸಹಾಯ ಮಾಡ್ತಾರೆ. ಹಾಗೆ ಮತ್ತೆ ನೂತನವಾಗಿ ಈ ವರ್ಷದ ವಿಶೇಷ ಅಂದ್ರೆ ನೂತನವಾಗಿ ನವಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕು, ಮತ್ತೆ ದೇವರಿಗೆ ಮುಖವಾಡವನ್ನ ಮಾಡಿಸ್ಬೇಕಂತ ಹೋದ ವರ್ಷ ಇದೇ ಸಭೆಯಲ್ಲಿ ಒಂದು ಸಭೆಯಲ್ಲಿ ಹೇಳಿದ್ವಿ. ಆ ಸಭೆಯಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಸೇರ್ಕೊಂಡು ಹೆಣ್ಮಕ್ಳೇ ಆಲೋಚನೆ ಮಾಡಿ 1 ಲಕ್ಷ ಆಗಿದೆ ಒಂದು ನವಗ್ರಹ ಮಾಡ್ಲಿಕ್ಕೆ. 1 ಲಕ್ಷದ ಕೂಡ ಹೆಣ್ಮಕ್ಳು ನಾವೇ ಕೊಡ್ತೀವಿ ಅಂತ ಹೇಳಿ ದಾನಿಗಳೇ ನಮ್ಗೆ ಅದನ್ನ ಕೊಟ್ಟಿದ್ದಾರೆ. ಊರಿನ ಹೆಣ್ಮಕ್ಳು ಮತ್ತೆ ಪರ ಊರಿನವರು ಅಕ್ಕಪಕ್ಕದವರು ಕೇಳಿದ್ರೆ ನಾವು ಒಂದು 5,000 ಎಲ್ಲರೂ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ನಾವು ಅವರು ಮತ್ತೊಂದು ತಂಡದವರು ನಾವು ಕೂಡ ದೇವರಿಗೆ ಅವರು ನವಗ್ರಹ ಕೊಡಿಸಿ ನಾವು ಒಂದು ದೇವರಿಗೆ ಏನಾರ ಮಾಡ್ಬೇಕಲ್ಲ ಅಂತ ನಮ್ಮ ಹತ್ರ ಕೇಳಿದ್ರು. ನೀವೇನ್ ಮಾಡ್ತೀರಪ್ಪ ಅಂತ ಕೇಳಿದ್ವಿ. ಕೇಳಿದಾಗ ಏನ್ ಮಾಡ್ಬೇಕು ಹೇಳ್ರಿ, ಅದನ್ನ ಮಾಡ್ತೀವಿ ನಾವು ಅಂತೇಳಿ. ದೇವರಿಗೆ ಒಂದು ಕವಚದ ಅವಶ್ಯಕತೆ ಇದೆ, ಅದನ್ನ ಮಾಡಿಸ್ತೀರಾ ಅಂತ ಕೇಳಿದ್ವಿ. ಖಂಡಿತ ಮಾಡಿಸ್ತೀವಿ ಅಂತ ಹೇಳಿದ್ರು. ಅವರೆಲ್ಲ ಒಂದು ಒಳ್ಳೆ ಮನಸ್ಸಿನಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಗ್ರಾಮಸ್ಥರಿಗೆ ಹಾಗೂ ನಮಗೆ ಅನ್ನ ಸಂತರ್ಪಣೆಗಳಿಗೆ ದಾನಿಗಳು ಪ್ರತಿ 2 ದಿನಕ್ಕೂ 2 ದಿನದ ಒಬ್ಬೊಬ್ರು ದಾನಿಗಳಾಗಿದ್ದಾರೆ ಅನ್ನ ಸಂತರ್ಪಣೆಗೆ. ಈಗ ಕೆಲವು ವೇದಿಕೆ ಕಾರ್ಯಕ್ರಮ ಇದೆ. ಮತ್ತೆ ವೇದಿಕೆ ಕಾರ್ಯಕ್ರಮಕ್ಕೆ ಸಿಗಂದೂರು ರಾಮಪ್ಪನವ್ರನ್ನ ಕರೆದಿವಿ. ಅವರು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ರಾತ್ರಿ ಬರಕ್ಕಾಗಲ್ಲ, ಹಗಲೇ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಸ್ವಾಮಿಗಳನ್ನ ಕೇಳಿದ್ವಿ. ನಾವು ಮೊದಲನೇ ವರ್ಷ ಜಾಗದಲ್ಲಿ ಕೇಳಿದ್ವಿ ಮಾಡ್ತಾ ಇರ್ತಕ್ಕಂತ ಗುರುಸಿದ್ಧ ಶಿವಾಚಾರ್ಯ ಸ್ವಾಮಿ ಅವರನ್ನ ಕೇಳಿದ್ವಿ. ಅವ್ರು ಕೂಡ ಬಂದು ಇಲ್ಲಿ ಪ್ರಥಮವಾಗಿ ದೇವಸ್ಥಾನ ಮಾಡ್ಬೇಕಾದ್ರೆ ಅವ್ರು ಬಂದು ಆಶೀರ್ವಾದ ಮಾಡಿ ಇಲ್ಲಿ ಹೋಗಿದ್ರು. ಅವ್ರ ಆಶೀರ್ವಾದ ಕೂಡ ಅವ್ರು ಈಗಿಲ್ಲ. ಅವ್ರು ಇಲ್ಲಾದ್ರೂ ಕೂಡ ಅವ್ರು ಉತ್ತರಾಧಿಕಾರಿ ಆಗಿರ್ತಾರೆ ಮೃತ್ಯುಂಜಯ ದೇಸಿ ಸ್ವಾಮಿ ಬಾದಾಮಿಯವರು. ನಾವು ಕೇಳಿದ್ವಿ ಹಿಂಗ್ ಮಾಡಿದ್ರು, ಹಿಂಗ್ ಬರ್ಬೇಕು ಅಂತ ಕೇಳಿದ್ವಿ. ಅವರು ಕೂಡ ನಾನ್ ಬರ್ತೀನಪ್ಪ ಅಂತ ಹೇಳಿ ಅಲ್ಲಿಂದ ನಾವು ಬಾದಾಮಿಯಿಂದ ಬರ್ತೀನಿ, ನಾನು ನಿಮ್ಗಾಗಿ ಬರ್ತೀನಿ ಅಂತ ಹೇಳಿ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಒಳ್ಳೆ ಈ ರೀತಿ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ವಿ. ಕೆಲವು ಸಣ್ಣ ಮಕ್ಕಳು ಎಲ್ಲ ಇದಾವೆ, ಎಲ್ಲರೂ ಕೂಡ
ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ತರ ಇರುತ್ತೆ? ಗ್ರಾಮ ಸುಧಾರಣಾ ಸಮಿತಿ ಕೆಳದೀಪುರ ಹ್ಮ್. ಈ ವರ್ಷ ವಿಶೇಷವಾಗಿ 25 ವರ್ಷದ ನೂತನ ನವಗ್ರಾಮ ಸ್ಥಾಪನೆ ಮಾಡ್ತಿದ್ದೀವಿ. ಹಾಗಾಗಿ 3 ಕಾರ್ಯಕ್ರಮ ಇಟ್ಕೊಂಡಿದೀವಿ. ಹ್ಮ್. ಮೂರರಿಂದ ಸ್ಟಾರ್ಟ್, 3 ತಾರೀಕಿಂದ ಹ್ಮ್. 4ಕ್ಕೆ ಹ್ಮ್. ಇದೆ. 4ಕ್ಕೆ ಸಂಜೆ ಶಾಂತಿಯ ಕಾರ್ಯಕ್ರಮ, ವಂದನಾರ್ಪಣೆ, ಹ್ಮ್. ಆಮೇಲೆ ಸ್ವಾಗತ, ಹ್ಮ್. ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಏನಿರುತ್ತೆ? ಶಾಲೆ ಮಕ್ಕಳು ಕಾರ್ಯಕ್ರಮ, ಹ್ಮ್. ಆಮೇಲೆ ವೇದಿಕೆ ಕಾರ್ಯಕ್ರಮ ಇರುತ್ತೆ, ಇದೇ ಕಾರ್ಯಕ್ರಮ, ಮತ್ತೆ ಇದು ಭಜನೆ, ಭಜನೆ, ಹೆಣ್ಣು ಮಕ್ಕಳಿಂದ ಹಾಡು ಹಾಡು. ಕಾರ್ಯಕ್ರಮ ಇರುತ್ತೆ. ಹ್ಮ್. ಹಾಗೆ ಮತ್ತೆ ಅದೇನೋ ನಿಮ್ಮ ಊರ್ನವರೇ ಏನೋ ಮಾಡ್ತಿಲ್ಲ? ಊರಿಂದ ಮಾಡ್ತಾರೆ, ಹೆಣ್ಮಕ್ಳು ಮಾಡ್ತಾರೆ. ಹ್ಮ್. ರಾತ್ರಿ ಹೆಣ್ಮಕ್ಳು ಹ್ಮ್. ಹಾಡನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶನಿಕತನ ಏನಾರ ಹೇಳ್ತೀರಾ? ಅದು ಏನದು? ಇದು ಸಂಜೆ ಹೆಣ್ಮಕ್ಳದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಹಾ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಹಾ. ಆಮೇಲೆ ಇದು ನಾವೇ ಆಡಿ ತೋರಿಸುವಂತ ರಾಜ್ಯಕ್ರಮ ಅರ್ಥ ಶನಿ ಪ್ರಭಾವ ಎಂಬ ಹಾ. ಬಯಲಾಟ ಇರುತ್ತೆ. ಅದನ್ನ ನಾವೆಲ್ಲ ಆಡಿದ್ವಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ತೆ. ಏನೇನು ಕಾರ್ಯಕ್ರಮ ಮಾಡ್ತೀರಾ ಇಲ್ಲಿ? ಪೂಜೆ ಯಾವ ತರ ಮಾಡ್ತೀರಾ? ಪೂಜೆ ಹಾ. ಪೂಜೆ ಮಾಡ್ತೀವಿ. ಹಾ. ಹೋಮ ಗೀಮ ಎಲ್ಲ ಮಾಡ್ತೀವಿ. ಹಾ. ತೀರ್ಥ ಪ್ರಸಾದ, ಹಾ. ಮತ್ತೆ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಹೌದಾ? ಹಾ ಹಾ. ಊಟ ಗೀಟ ದಿನ ಪೂಜೆ ಯಾವ ತರ ಮಾಡ್ತೀರಾ? ಪೂಜೆ ಮಾಡಂಗೆ ಮಾಡ್ತೀವಿ ಅಷ್ಟೇ. ಹೌದಾ? ಹಾ ಹಾ. ಶನಿವಾರ ವಿಶೇಷ ಪೂಜೆ ಮಾಡ್ತೀವಿ. ವಿಶೇಷ ಪೂಜೆ ಮಾಡ್ತೀರಾ? ಹಾ ಹಾ ಹಾ. ಎಷ್ಟು ವರ್ಷ ಆಯ್ತು ಪೂಜೆ ಮಾಡಿ ಶುರು ಮಾಡಿ? ಶುರುವಾಗಿ 45 ವರ್ಷ ಆಗ್ತೀವಿ. ಹೌದಾ? ಹಾ ಹಾ. ಮತ್ತೆ ನಿಮ್ಗೆ ಆದಾಯ ಯಾವ್ದು? ಅದೇ ಅಂತದಿಲ್ಲ. ಏನು? ಊರ್ನವರೆಲ್ಲ ಕೊಡ್ತಾರಾ? ಹಿಂಗೆ ಹೌದಾ? ಹಾ, ನೀವೇ ಪೂಜೆ ಮಾಡ್ತೀರಾ? ಹಾ. ಅಣ್ಣಪ್ಪನವ್ರೆ, ಈಗ ಒಂದು ದೇವಸ್ಥಾನ ಕಟ್ಟಿದೀರಾ. ಈ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಜಾಗ ಇದೆ. ನೀವು ಏನು ನಿಮ್ಮ ದೇವಸ್ಥಾನದ ಒಟ್ಟಾರೆ ಊರಿಗೆ ಏನ್ ಬೇಕು ಅಂತ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ? ನಮಗೆ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ, ಯಾವ್ದೋ ಒಂದು ಸಭೆ, ಒಂದು ಸಣ್ಣ ಮಕ್ಕಳು ಕಾರ್ಯಕ್ರಮ ಮಾಡ್ಲಿಕ್ಕೆ, ಮತ್ತೆ ನಮ್ಮ ಜನ ಮದುವೆ ಗಿದುವೆಯನ್ನು ಮಾಡ್ಲಿಕ್ಕೆ ನಮಗೆ ಒಂದು ಕಲ್ಯಾಣ ಮಠದ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಮತ್ತೆ ಅದನ್ನ ಈಗಾಗಲೇ ಮನೆ ಶಾಸಕರ ಗಮನಕ್ಕೆ ತಂದಿದೀವಿ. ಅವರು ಕೂಡ ನಾನು ಕೊಡ್ತೀನಿ, ಈ ವರ್ಷ ನಿಮ್ಮ ಊರಿಗೆ 2 ತಿಂಗಳೊಳಗೆ ನಾನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರು ಭರವಸೆ ಕೊಟ್ಟ ಪ್ರಕಾರವಾಗಿ ನಮಗೆ ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ. ಹಾಗಾಗಿ ನಾವ್ ಹೇಳಿದ ಪ್ರಕಾರ ಎಲ್ಲ ಮಾಡಿದ್ದಾರೆ. ಈಗ ರಸ್ತೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ರಸ್ತೆ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ನಮಗೆ ಎಲ್ಲ ಸಾಗರ ತಾಲೂಕಲ್ಲಿ ನಾವು ಕೇಳ್ತಾ ಇರೋದಂದ್ರೆ, ಇದೊಂದು ಕುಡಿ ಸಾರು ನಮಗೆ ತುಂಬಾ ಅವಶ್ಯಕತೆ ಇದೆ ಅಂತ ಕೇಳಿದ್ವಿ. ಮೊನ್ನೆನೂ ಅವರು ಮನೆಗೆ ಹೋಗಿ ಕೇಳಿದಾಗ್ಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದನ್ನ ನಡೆಸ್ಕೊಟ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನನ್ನೊಂದಿಗೆ ಪ್ರಧಾನ ಸಂಪಾದಕ ಅಂತ ಸುದ್ದಿ ಸಹ್ಯಾದ್ರಿ ಹಾಗೂ ರಾಘವೇಂದ್ರ ಚಾಳಗುಪ್ಪ ನಮ್ಮೊಂದಿಗೆ ಇದ್ದಾರೆ. ಕ್ಯಾಮ್ರಾಮನ್ ಶಿವು, ಸುದ್ದಿ ಸಹ್ಯಾದ್ರಿ. ನಮಸ್ತೆ.